ಎಷ್ಟು ಹೆದರ್ತಾ ಇದ್ದಾರೆ ಅಂತಂದರೆ, ಇಷ್ಟು ಜನ ಬಂದ ತಕ್ಷಣವೇ ಆ ಒಬ್ಬ ಅಮ್ಮ ನಡಗ್ತಾ ಇದ್ದಾಳೆ ಅವಳು. ಅಂದರೆ ಜನ ನೋಡಿದ ಕೂಡಲೇ ಭಯದ ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ. ಆ ಮಗು ಭಯ ಪಡ್ತಾ ಇದೆ, ಬಾಯ್ ಬಿಡಕ್ಕೆ ಭಯ ಪಡ್ತಾ ಇದೆ. ಸೊ ಇಂಥ ಘಟನೆ ಎಂದೂ ಆಗಬಾರದು. ಹಾಗೆ ಶಿಕ್ಷೆ ಕೊಡಬೇಕು ಇವರಿಗೆ. ನೀವು ಕೋರ್ಟು ಏನಿದೆ ಅಂತ ಅನ್ನೋದು ನಮಗೆ ಗೊತ್ತಿದೆ. 10 ವರ್ಷಗಟ್ಟಲೆ ಎಳ್ಕೊಂಡು ಹೋಗ್ತೀರಿ ನೀವು. ಇದು ಬೇಡ, ಇದು ನಾಟಕಗಳು. ಶೂಟ್ ಮಾಡಬೇಕು. ಪಾಪ ಅವ್ರ ತಂಗಿ ಹೇಳ್ತಾ ಇದ್ದಾಳೆ, ಆ ಹುಡುಗನ ತಂಗಿ ಹೇಳ್ತಾ ಇದ್ದಾಳೆ, ನನ್ನ ಎದುರುಗಡೆನೆ ನನ್ನ ಅಣ್ಣನ ಹೆಂಡತಿಯನ್ನು ನನ್ನ ಎದುರುಗಡೆ ಕೊಂದ್ರಿ, ಆ ಕೊಂದವ್ರು ನನ್ನ ಎದುರುಗಡೆನೆ ಕೊಲ್ಲಬೇಕು ಅಂತ ಆ ತಂಗಿ ಹೇಳ್ತಾ ಇದ್ದಾಳೆ. ಅಂದರೆ ಎಷ್ಟು ಮಾನಸಿಕವಾಗಿ ಅವಳಿಗೆ ಆ ವೇದನೆ ಆಗಿದೆ, ಎಷ್ಟು ಆತ್ಮೀಯತೆಯಿಂದ ಆ ಮಗಳನ್ನು ನೋಡ್ಕೊಂಡಿದ್ರು ಅನ್ನೋದಕ್ಕೆ ಇವೆಲ್ಲ ಕಾರಣ. ಸೊ ಅವ್ರ ತಂದೆ ಹೇಳ್ತಾರೆ, ಅವಳನ್ನು ಸೊಸೆ ಅಂತ ನೋಡಲಿಲ್ಲರಿ, ಮಗಳಂತ ನೋಡಿದ್ವಿ. ಅವಳ ಮಗಳಿಗೆ ಏನೇ ಒಂದು ಪೈಸಾದಷ್ಟು ಕೂಡ ಕಡಿಮೆ ಆಗದೆ ಇರೋ ಹಾಗೆ ನಾವು ನೋಡ್ಕೊಂಡೀವಿ ಅಂತನ್ನುವಂಥ ಮಗಳನ್ನು ಕೊಂದ್ರಲ್ರಿ ಇವರು. ಛೇ 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 ಯಾರಿಗಾದರೂ ಕೂಡ ಈ ಒಂದು ಘಟನೆ ಕಣ್ಣೀರು ಬರುತ್ತೆ. ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ಇದರಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆ ಭಾಳ ಸಹಕಾರ ಕೊಡ್ತಾ ಇದ್ದಾರೆ ಅಂತನ್ನುವಂಥದ್ದು ದಲಿತ ಮುಖಂಡರು ಒಬ್ಬರು ಹೇಳಿದರು. ಆದರೆ ತಹಸೀಲ್ದಾರರು ಮತ್ತು ಆ ಪರಿಶಿಷ್ಟ ಇಲಾಖೆ ಅವರು ಸಹಕಾರ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ಪೊಲೀಸರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದು ತಪ್ಪು ಅಂತನ್ನುವಂಥದ್ದು ಹೇಳ್ತೀನಿ. ತಹಸೀಲ್ದಾರ್ ಮತ್ತು ಅಲ್ಲಿ ಇಲಾಖೆಯ ಸಂಬಂಧಪಟ್ಟಂಥ ಅವ್ರ ಮೇಲೆ ಕ್ರಮ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ದಲಿತ ಸಂಘಟನೆಯವರು 50 ಲಕ್ಷ ರೂಪಾಯಿ ಕೇಳಿದ್ದಾರೆ. 50 ಲಕ್ಷ ಕಡಿಮೆ, ಇದು ಕಡಿಮೆ ಆಯ್ತದು. ಅವರು ಕುಟುಂಬ ಭಯದಿಂದ ಮತ್ತು ಅವ್ರ 4 ಕುಟುಂಬ ಇರುವಂಥ ಮನೆತನ. ಸೊ ಅಂಥವ್ರಿಗೆ ನಾ ಹೇಳೋದು ಕೋಟಿಗಟ್ಟಲೆ ಕೊಟ್ಟರು ಏನೂ ತಪ್ಪಲ್ಲ ಅನ್ನುವಂಥದ್ದು ನಾನು ಹೇಳ್ತೀನಿ.